everyone. Welcome to Gnana Navodaya Academy. I am Mamta, your English educator. See, ಎಲ್ಲರೂ ದೊಡ್ಡ ಕನಸು ನವೋದಯ ಎಕ್ಸಾಮ್ ಪಾಸ್ ಮಾಡ್ಬೇಕು, ನಾನು ನವೋದಯ ಶಾಲೆಗಳಲ್ಲಿ ಓದ್ಬೇಕು ಅನ್ನೋದು ಅಲ್ವಾ. ನಾವು ಕನಸು ಕಂಡ್ರೆ ಸಾಲದಿಲ್ಲ, ನಾವು ಅದೇ ರೀತಿ ಎಕ್ಸಾಮ್ ನ ಕ್ರ್ಯಾಕ್ ಮಾಡಕ್ಕೆ ಒಳ್ಳೆ ತಯಾರಿ ಕೂಡ ನಡೆಸಬೇಕು ಅಲ್ವಾ ಮಕ್ಕಳೇ. ಸಿ in an exam, how the questions will be asking for you, what are the sections are there, I'll clarify. Okay na? ನೋಡಿ, ನಿಮ್ಗೆ ನವೋದಯ ಎಕ್ಸಾಮ್ ಅಲ್ಲಿ ಒಂದು ಬುಕ್ಲೆಟ್ ಇರುತ್ತೆ. ಆ ಬುಕ್ಲೆಟ್ ಒಳಗಡೆ 3 ಸೆಕ್ಷನ್ಸ್ ಇರುತ್ತೆ. ಆ ಸೆಕ್ಷನ್ಸ್ ಅಲ್ಲಿ ನಿಮ್ಗೆ ಫಸ್ಟ್ ಬರುವಂತದ್ದು ಮೆಂಟಲ್ ಎಬಿಲಿಟಿ ಟೆಸ್ಟ್. ಓಕೆ, ಮೆಂಟಲ್ ಎಬಿಲಿಟಿ ಟೆಸ್ಟ್ ಅಲ್ಲಿ ನಿಮ್ಗೆ 40 ಕ್ವೆಶನ್ಸ್ ಇರುತ್ತೆ. ಅದು 50 ಮಾರ್ಕ್ಸ್ ಗೆ. ನೀವು ಅದನ್ನ 60 ಮಿನಿಟ್ಸ್ ಅಲ್ಲೇನೆ ಆನ್ಸರ್ ಮಾಡ್ಬೇಕು, ಆಯ್ತಾ. ಸಿ ಟೈಮ್ ಮ್ಯಾನೇಜ್ಮೆಂಟ್ ತುಂಬಾನೇ ಇಂಪಾರ್ಟೆಂಟ್. ಒಂದೇ ಕ್ವೆಶನ್ ಅನ್ನ ಅಟೆಂಡ್ ಮಾಡ್ಕೊಂಡು ಕೂರ್ಬೇಡಿ, ಟೈಮ್ ಅನ್ನ ಮ್ಯಾನೇಜ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ನಿಮ್ಗೆ ಇರೋದು ಓನ್ಲಿ 2 hours. ನೆಕ್ಸ್ಟ್ ಸೆಕ್ಷನ್ ಈಸ್ ಅರ್ಥಮೆಟಿಕ್ ಟೆಸ್ಟ್. ಇದರಲ್ಲಿ ನಿಮ್ಗೆ 20 ಕ್ವೆಶನ್ಸ್ ಕೇಳಿರ್ತಾರೆ ಫಾರ್ 25 ಮಾರ್ಕ್ಸ್. ದಟ್ ವಿಲ್ ಬಿ ಇನ್ 30 ಮಿನಿಟ್ಸ್, ಆಯ್ತಾ. ನೆಕ್ಸ್ಟ್ ಥರ್ಡ್ ಸೆಕ್ಷನ್ ಬಂದ್ಬಿಟ್ಟು ಲ್ಯಾಂಗ್ವೇಜ್ ಟೆಸ್ಟ್. ಈ ಲ್ಯಾಂಗ್ವೇಜ್ ಟೆಸ್ಟ್ ಅಲ್ಲಿ ನಿಮ್ಗೆ 20 ಕ್ವೆಶನ್ಸ್ ಇರುತ್ತೆ, 25 ಮಾರ್ಕ್ಸ್ ಗೆ. ನೀವು ಇದನ್ನು ಕೂಡ 30 ಮಿನಿಟ್ಸ್ ಅಲ್ಲೇನೆ ಆನ್ಸರ್ ಮಾಡ್ಬೇಕಾಗುತ್ತೆ. ಇಫ್ ಪಾಸಿಬಲ್ ಸ್ವಲ್ಪ ಜಾಸ್ತಿ ಟೈಮ್ ಅನ್ನ ಲ್ಯಾಂಗ್ವೇಜ್ ಟೆಸ್ಟ್ ಗೆ ಯೂಸ್ ಮಾಡ್ಕೊಳ್ಳಿ. ಯಾಕಂತ ಅಂದ್ರೆ ಅಲ್ಲಿ ನಿಮ್ಗೆ ರೀಡಿಂಗ್ ಕಾಂಪ್ರಿಹೆನ್ಷನ್ ಇರುತ್ತೆ, ಆಯ್ತಾ. ಟೋಟಲ್ ನಿಮಗೆ 80 ಕ್ವೆಶನ್ಸ್ ಬರುತ್ತೆ. 100 ಮಾರ್ಕ್ಸ್ ಗೆ ಟೋಟಲ್ ಎಕ್ಸಾಮಿನೇಷನ್ ಹಾರ್ ಇಸ್ 2 hours. ಓಕೆ, ಲ್ಯಾಂಗ್ವೇಜ್ ಟೆಸ್ಟ್ ಅಲ್ಲಿ ನಿಮ್ಗೆ ಏನೇನ್ ಕೇಳ್ತಾರೆ ಅಂತ ಹೇಳಿದ್ರೆ ಪ್ಯಾಸೇಜ್ ಇರುತ್ತೆ, ಆಯ್ತಾ. ಅಲ್ಲಿ ನಿಮ್ಗೆ 4 ಪ್ಯಾಸೇಜಸ್ ಇರತ್ತೆ. ಯಾಕೆ ಪ್ಯಾಸೇಜ್ ಅನ್ನ ಇಟ್ಟಿರ್ತೀವಿ ಅಂತ ಹೇಳಿದ್ರೆ ನಿಮ್ಮ ರೀಡಿಂಗ್ ಕಾಂಪ್ರಿಹೆನ್ಷನ್ ಅನ್ನ ಚೆಕ್ ಮಾಡಕ್ಕೆ. ಆಸೆಸ್ ಮೀನ್ಸ್ ಚೆಕ್ ಮಾಡಕ್ಕೆ, ಆಯ್ತಾ. ನೀವು ಹೇಗೆ ಕಾಂಪ್ರಿಹೆನ್ಷನ್ ಅನ್ನ ಓದ್ತೀರಾ, ಪ್ಯಾಸೇಜಸ್ ಅನ್ನ ಹೇಗೆ ಓದ್ತೀರಾ, ಹೇಗೆ ಅರ್ಥ ಮಾಡ್ಕೊಳ್ತೀರಾ ಅನ್ನೋದನ್ನ ಚೆಕ್ ಮಾಡ್ಲಿಕ್ಕೋಸ್ಕರ ನಿಮ್ಗೆ ಪ್ಯಾಸೇಜ್ ಲ್ಯಾಂಗ್ವೇಜ್ ಟೆಸ್ಟ್ ಅನ್ನ ಇಟ್ಟಿರ್ತಾರೆ, ಆಯ್ತಾ. ಇದ್ರಲ್ಲಿ ನಿಮ್ಗೆ 4 ಪ್ಯಾಸೇಜ್ ಇರತ್ತೆ. 4 ಪ್ಯಾಸೇಜ್ ಇರುತ್ತೆ. ಪ್ರತಿಯೊಂದು ಪ್ಯಾಸೇಜ್ ಅಲ್ಲಿ ನಿಮ್ಗೆ 5 ಕ್ವೆಶನ್ಸ್ ಇರುತ್ತೆ, ಆಯ್ತಾ. ಪ್ರತಿಯೊಂದು ಪ್ಯಾಸೇಜ್ ಅಲ್ಲೂ ಏನಿರುತ್ತೆ 5 ಕ್ವೆಶನ್ಸ್ ಇರುತ್ತೆ. ನೀವು ಫಸ್ಟ್ ಪ್ಯಾಸೇಜ್ ಅನ್ನ ನೀಟಾಗಿ ಓದ್ಕೋಬೇಕು. ಫುಲ್ ಫಾಸ್ಟ್ ಆಗಿ ಓದ್ಬಾರ್ದು, ಅರ್ಥ ಆಗ್ತಿದ್ಯಾ. ನೀಟಾಗಿ ಕೇರ್ಫುಲ್ ಆಗಿ ಫುಲ್ ಸ್ಟಾಪ್ ಕಾಮ ಎಲ್ಲ ನೀಟಾಗಿ ಅಬ್ಸರ್ವ್ ಮಾಡಿ ಪ್ಯಾಸೇಜ್ ಅನ್ನ ಓದ್ಬೇಕಾಗತ್ತೆ, ಆಯ್ತಾ. ಪ್ಯಾಸೇಜ್ ಅಲ್ಲಿ ಕ್ವೆಶನ್ಸ್ ಹೇಗೆ ತೆಗಿತಾರೆ ಅಂತ ಹೇಳಿದ್ರೆ ಹೆದರುವಂತದ್ದೇನು ಇಲ್ಲ, ಜಸ್ಟ್ ಗ್ರಾಮರ್ ಪಾಯಿಂಟ್ಸ್ ಅನ್ನು ಇನ್ಕ್ಲೂಡ್ ಮಾಡಿರ್ತಾರೆ. ಗ್ರಾಮರ್ ಪಾಯಿಂಟ್ಸ್ ಅಂತ ಹೇಳಿದ್ರೆ ವರಿ ಆಗೋ ಅವಶ್ಯಕತೆ ಅಂತೂ ಮೊದಲೇ ಇಲ್ಲ. ತುಂಬಾ ಸಿಂಪಲ್ ಟಾಪಿಕ್ಸ್ ಅನ್ನ ಇಟ್ಟಿರ್ತಾರೆ. ಫಸ್ಟ್ ಟಾಪಿಕ್ ಈಸ್ ಪಾರ್ಟ್ಸ್ ಆಫ್ ಸ್ಪೀಚ್, ಆಯ್ತಾ. ವೆರಿ ಈಸಿ ಟಾಪಿಕ್ ಅಲ್ವಾ. ನೆಕ್ಸ್ಟ್ ಟಾಪಿಕ್ ಸಿನಾನಿಮ್. ಸಿನಾನಿಮ್ ಅಂತ ಅಂದ್ರೆ ಏನು, ಪದಗಳ ಅರ್ಥ, ಆಯ್ತಾ. ಥರ್ಡ್ ಟಾಪಿಕ್ ಈಸ್ ಆಂಟೋನಿಮ್. ಆಂಟೋನಿಮ್ ಅಂತ ಅಂದ್ರೆ ಏನು, ಆಪೋಸಿಟ್ ವರ್ಡ್, ಅರ್ಥ ಆಗ್ತಿದ್ಯಾ. ನೆಕ್ಸ್ಟ್ ಫೋರ್ತ್ ಟಾಪಿಕ್ ಈಸ್ ಸಿಂಗ್ಯುಲರ್ ಅಂಡ್ ಪ್ಲೂರಲ್ ಕೂಡ ನಿಮ್ಗೆ ಇಟ್ಟಿರ್ತಾರೆ. ವೆರಿ ಈಸಿ, ಡೋಂಟ್ ವರಿ ಅಬೌಟ್ ಇಟ್, ಆಯ್ತಾ. ಸಮ್ಟೈಮ್ಸ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಪ್ಯಾಸೇಜ್ ನ ಥೀಮ್ ಬೇಸ್ಡ್ ಕ್ವೆಶನ್ಸ್ ಕೂಡ ಕೇಳ್ತಾರೆ. ಜಾಸ್ತಿ ಏನ್ ಕೇಳೋದಿಲ್ಲ, ಓನ್ಲಿ 1 ಕ್ವೆಶನ್ಸ್ ಇರತ್ತೆ, ಅರ್ಥ ಆಯ್ತಾ. ಸಿ ನೀವು ಹೆದರುವಂತ ಅವಶ್ಯಕತೆ ಏನೂ ಇಲ್ಲ, ತುಂಬಾ ಈಸಿ ಆಗಿರತ್ತೆ. ನಾವು ನಿಮ್ಗೆ ತುಂಬಾ ಈಸಿ ವೇ ಅಲ್ಲಿ ಹೇಳ್ಕೊಡ್ತೀವಿ. For this easy way of education, you just contact from our side. Kindly contact our office number 91647781. ಈ ನಂಬರ್ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಕ್ ಆಗಿಲ್ಲ ಅಂತ ಹೇಳಿದ್ರೆ ಮತ್ತೊಂದು ನಂಬರ್ ಇದೆ 9164777782. ಜಸ್ಟ್ ಲಾಸ್ಟ್ ನಂಬರ್ ಚೇಂಜ್ ಮಾಡಿದ್ರೆ ಆಯ್ತು. ಫಾರ್ ಕೀಪ್ ವಾಚಿಂಗ್. For your connectivity, like, share and subscribe.